ತಮ್ಮ ಮೇಲೆ ಹಲ್ಲೆ ಮಾಡಿದಂಥವರನ್ನು ಕೇವಲ ಕನಿಷ್ಠ ನೋಟಿಸ್ ಕೊಡಲಿಕ್ಕೂ ಪೊಲೀಸ್ ಇಲಾಖೆ ಅಸಹಾಯಕತೆಯನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಈಗ ರೋಲ್ ಕಾಲ್ ಅಂತ ಏನು ಹೇಳ್ತಿದ್ದಾರೆ ಅದು ಯಾರಿಗೆ ಅನ್ವಯಿಸುತ್ತೆ? ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು, ನೀವು ಯಾವುದೇ ಶಾಸಕರ, ಮಾಜಿ ಶಾಸಕರುಗಳ, ಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಅಥವಾ ಯಾವುದೇ ಒಂದು ಪಕ್ಷದ ಅಧ್ಯಕ್ಷರ ಮುಲಾಜಿಗೆ ಕೆಲಸ ಮಾಡಬೇಡಿ. ತಮ್ಮ ಕೆಲಸ ಪೊಲೀಸ್ ಮ್ಯಾನ್ಯುಯಲ್ ಏನಿದೆ, ಸಂವಿಧಾನ ಏನಿದೆ, ಆ ಚೌಕಟ್ಟಲ್ಲಿ ತಾವು ಕೆಲಸವನ್ನು ಮಾಡಿ ಅಂತೇಳಿ ಮೊದಲು ನಾನು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತೇನೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಇಲಾಖೆಗೆ ತಾವು ರಕ್ಷಣೆ ಕೊಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳೋದಾದರೆ ತಾವು ಅಧ್ಯಕ್ಷರು ಅಂತ ನಾವಾದರೂ ಭಾವಿಸ್ಬೇಕಾಗತ್ತೆ. ಆ ರೀತಿ ಭಾವನೆ ಬರಲಿಕ್ಕೆ ತಾವು ಎಡೆ ಮಾಡಿಕೊಡದೆ ಕೂಡಲೇ ಕೊತ್ತಿಪುರ ಗೋವಿಂದರಾಜು ಅವರು ಏನು ದೂರನ್ನು ದಾಖಲಿಸಿದ್ದಾರೆ ಮತ್ತು ಪ್ರೆಸ್ ಮೀಟಲ್ಲಿ ಯಾರ್ಯಾರು ಧಮಕಿಯನ್ನು ಹಾಕಿದ್ದಾರೆ, ಜೊತೆಗೆ ಮಾನ್ಯ ಶಾಸಕರ ಹೆಸರು ಅಲ್ಲಿ ಉಲ್ಲೇಖ ಇರೋದ್ರಿಂದ ಅವ್ರ ಮೇಲೆ ಕೂಡ FIR ದಾಖಲಾಗಬೇಕಾಗತ್ತೆ. ಸುದೀರ್ಘವಾದ ತನಿಖೆ ಆಗಲಿ, ಅವ್ರದ್ದು ಅದು ತಪ್ಪಿತಸ್ಥರು ಅಲ್ಲ ಅನ್ನೋದಾದರೆ ಕೈ ಬಿಡಬೇಕಾಗಿದೆ. ದಲಿತರಿಗೆ ಯಾವುದೇ ರೀತಿ ತೊಂದರೆಯಾದಂತಹ ಸಂದರ್ಭಗಳಲ್ಲಿ ಯಾವುದೇ ಹಿಂದೂಪರ ಸಂಘಟನೆಗಳು ಬೆಂಬಲವನ್ನು ಸೂಚಿಸೋದಿಲ್ಲ, ಆ ಹೋರಾಟದಲ್ಲಿ ಭಾಗಿಯಾಗೋದಿಲ್ಲ ಅಂತೇಳಿ ಒಂದು ದೊಡ್ಡ ಮಟ್ಟದ ಆರೋಪ ಇದೆ. ಆದರೆ ಶ್ರೀರಾಮ ಸೇನೆ ಎಂದಿಗೂ ಸಹ ದಲಿತರು ಬೇರೆಯವರು ಅಂತ ಅರ್ಥಂತಹ ವಾತಾವರಣದಲ್ಲಿ ನಾವಿಲ್ಲ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂತಹ ದೇವದೇಶದೊಂದಿಗೆ ನಡೀತಕ್ಕಂತಹ ಸಂಘಟನೆ. ಹಾಗಾಗಿ ಈ ಹೋರಾಟದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಮತ್ತು ಎಲ್ಲ ದಲಿತ ಮುಖಂಡರುಗಳಿಗೆ ನಾನು ಕೋರ್ಕೊಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಮದು ಯಾವುದೇ ಹೋರಾಟ ಇರಲಿ, ನಿಮ್ಮದು ಯಾವುದೇ ಮನವಿಗಳಿರಲಿ, ನಿಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ತಮ್ಮ ಯಾವುದೇ ಬೇಡಿಕೆಗಳಿರಲಿ, ನೈತಿಕ ಬೆಂಬಲ ಎಂದಿಗೂ ಶ್ರೀರಾಮ ಸೇನೆ ತಮ್ಮೊಟ್ಟಿಗೆ ಇರುತ್ತೆ ಅಂತ ಹೇಳಿ ಮೊದಲು ಹೇಳಲಿಕ್ಕೆ ಬಯಸ್ತೇನೆ. ಈ ಘಟನೆ, ಗೋವಿಂದರಾಜು ಅವ್ರ ಘಟನೆಯನ್ನು ನಾನೊಂದು ಕನಕಪುರ ತಾಲೂಕಿನಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯೊಂದಿಗೆ ತಳಕಾಕ್ಲಿಕ್ಕೆ ಬಯಸ್ತೇನೆ. ಉಯ್ಯಂಬಳ್ಳಿ ಹೋಬಳಿಯಲ್ಲಿ ಒಂದು ಸಣ್ಣ ಫ್ಲೆಕ್ಸ್ ವಿಷಯಕ್ಕೆ ಒಬ್ಬ ಯುವಕ ಆ ಗ್ರಾಮದಲ್ಲಿ ನಿಶ್ಚಯ ಆಗಿರುತ್ತೆ ಫ್ಲೆಕ್ಸ್ ಹಾಕಬಾರ್ದು ಅಂತೇಳಿ. ಯಾವುದೋ ಒಂದು ಪಾರ್ಟಿಯ ಮುಖಂಡರು ಅಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸ್ತಾರೆ. ಅದನ್ನು ತೆರವುಗೊಳಿಸೋದ್ರ ಅಂತಕ್ಕಂಥ ಒಂದೇ ಕಾರಣಕ್ಕೆ ಯಾವ FIR ಇಲ್ಲ, ಕಂಪ್ಲೇಂಟ್ ಇಲ್ಲ, ದೂರಿಲ್ಲ. ಪೊಲೀಸ್ ಅಧಿಕಾರಿಗಳು ಕೂಡಲೇ ಅದನ್ನು ಸ್ಟೇಷನ್ಗೆ ಬರಬೇಕು ಅಂತೇಳಿ ಅವಾಕ್ಯವಾಗಿ ಕರೀತಾರೆ. ಆದರೆ ಇಲ್ಲಿ ಒಬ್ಬ ದಲಿತ ಮುಖಂಡ ಹೋರಾಟಗಾರನ ಪ್ರೆಸ್ ಮೀಟ್ ಮಾಡಿ ಧಮಕಿ ಹಾಕ್ತಾರೆ. ಆತ ದೂರನ್ನು ಕೊಡ್ತಾನೆ. ನಾನು ಪೊಲೀಸ್ ಇಲಾಖೆಗೆ ಒಂದನ್ನು ಕೇಳಲಿಕ್ಕೆ ಬಯಸ್ತೇನೆ, ತಾವು ಸಂವಿಧಾನದ ಚೌಕಟ್ಟಿನಲ್ಲಿ ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ತಮ್ಮ ಆಡಳಿತವನ್ನು ನಡೆಸ್ತಾ ಇದ್ದೀರಾ ಅಥವಾ ಮಾನ್ಯ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇದ್ದೀರಾ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು, ನಮ್ಮಲ್ಲಿ ಕಾನೂನಲ್ಲಿ ಅವಕಾಶ ಇದೆ. ಯಾವುದೇ ಠಾಣೆಗೆ ಹೋಗಿ ದೂರನ್ನು ಕೊಟ್ಟರೆ 0 FIR ಮಾಡಿ ಸಂಬಂಧಪಟ್ಟ ಠಾಣೆಗೆ ವರ್ಗಾವಣೆ ಮಾಡಬೇಕು.